ಎಲ್ಲ ಮಂಡಿಗೆ ವೆಲ್ಕಮ್ ಟು ಶುಕ್ರವರ್ಣ ಯೂಟ್ಯೂಬ್ ಚಾನಲ್. ಹೋಟೆಲ್ ಎಲ್ಲ ಇದೆ, ಟೀ ಪಾಯಿಂಟ್ ಅದೇನಾಗ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ನನ್ನ ಫ್ರೆಂಡ್ ಸೇವನ ಅನ್ಸುತ್ತೆ ಶಿವಮೊಗ್ಗ ಹೋಗಿ ವಿಡಿಯೋ ಆಗಿರುತ್ತೆ. ಏನೇನು ತಗೊಂಡ್ವಿ, ಎಲ್ಲಿ ಸುತ್ತಾಡಿದ್ವಿ ಅನ್ನೋದಿದೆ. ಕೊನೆ ತನಕ ವಿಡಿಯೋನ ಮಿಸ್ ಮಾಡಿ. ಇವಾಗ ಇದೇನು ಅಡಿಕೆ ಮಂಡಿಗೆ ಸ್ಟಾರ್ಟ್ ಮಾಡ್ತಾ ಅಡಿಕೆ ಹಾಕಿದಾನೆ. ಸಿಟಿ ಮಾಲ್ ಇದು, ಸಿಟಿ ಸೆಂಟ್ರ್ ಮಾಲ್ ಅಲ್ಲ ಇದು. ಮೇಲೆ ಚೆನ್ನಾಗಿದೆ ಪಾರ್ಕಿಂಗ್. ಈಗ ಹೆಂಗ್ ಹೋಗೋದು ನಾವು? ಈ ಕಡೆಯಿಂದ ನಿರ್ಗಮನ 1 ಗಂಟೆಗೆ 10 ರೂಪಾಯಿ, 10 ರೂಪಾಯಿ. ಆಮೇಲೆ ಜಾಸ್ತಿ ಆದರೆ 5 ರೂಪಾಯಿ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ, ಫುಲ್ ಕಾರ್ಗಳು ಇಡ್ಬೋದು. ಆಮೇಲೆ ವಾಪಸ್ ತೆಗಿಬೇಕಾದ್ರೆ ಈಸಿಯಾಗಿ ತೆಗಿಬೋದು ಅಲ್ಲ. ಅಲ್ಲ ಹಿಂಗೆ ಇಲ್ಲಿ ಇಡಕ್ಕೆ ಬಿಡಲ್ಲ. ಹಾಂ, ಹಂಗಾಗಿ ಈಸಿಯಾಗಿ ನೋಡಿ ಈ ಥರ ಇರತ್ತಲ್ಲ, ಈಸಿಯಾಗಿ ತೆಗಿಬೇಕಾದ್ರೆ. ಹಾಂ, ಚೆನ್ನಾಗಿದೆ. ಎಷ್ಟು ಜಾಗ ಇದೆ ನೋಡಿ, ಹಂಗೆ ತುಂಬ ಇಡ್ಬೋದು. ಟೋಕನ್ ಕಳೆದ್ರೆ 100 ರೂಪಾಯಿ ಕೊಡಬೇಕು. ಈಗ ಗಾಂಧಿ ಬಜಾರಿಗೆ ಹೋಗ್ತಾ ಇದ್ದೀವಿ. ಸುವರ್ಣಂದು ಏನೇನೋ ತಗೊಳ್ಳೋದಿದೆ, ಹಂಗಾಗಿ ಸ್ಲಿಪ್ಪರ್ ಅಂಗಡಿನೇ ಇದೆ ಅಲ್ಲ. ಬ್ಯಾಗ್ಗಳು, ಡ್ರೆಸ್ ನೋಡಿ ಚೆನ್ನಾಗಿ 250 ಟಾಪ್. ಹುಳಿ ಹೆಂಗಿದೆ ಅಂದರೆ ಫುಲ್ಲು ಇದ್ದಂಗಿದೆಯಲ್ಲ ಅದು ಸುವರ್ಣ. ಫ್ರೆಂಡ್ಸ್, ಇದು ಹೆಂಗಿದೆ, ಇದು ಮೊಬೈಲಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನೋಡಕ್ಕಂತೂ ಸಖತ್ತಾಗಿ ಆದ್ರೆ ಏನೂ ಮಾಡಲ್ಲ. ಒಳಗೆ ಬರ್ತಿದೆ ಕಬ್ಬಿನಲ್ಲಿ 1 ಲೋಟ ಕುಡಿಯತ್ತೆ. ಚೆನ್ನಾಗಿದೆ ನೋಡಿ, ಮುಟ್ರು ಏನೂ ಮಾಡಲ್ಲ, ಅಭ್ಯಾಸ ಆಗೋಗಿದೆಯೇನು ಅದಕ್ಕೆ. ಇಲ್ಲೇ ಇದೆಯಲ್ಲ, ಆದ್ರೂ ಏನು ಎಲೆ ಎಲ್ಲ ಇದೆ ನೋಡಿ ಇಲ್ಲಿ, ಆದ್ರೂ ಏನು ತಿನ್ನಲ್ಲ. ಬೇಡ, ಬೇಡ, ನನಗೆ ತಿನ್ನಲ್ಲ ಅಂತ ಕೊಟ್ಟಷ್ಟೇ. ಇವರಿಬ್ರು ಕಬ್ಬಿನಾಲ್ ಕುಡಿತಿದ್ದಾರೆ, ನಾನು ಏನು ಕುಡಿತಾ ಇಲ್ಲ. ನಂಗೆ ಇಷ್ಟ ಇಲ್ಲ ಕಬ್ಬಿನಾಲ್, ಹಂಗಾಗಿ ನಾನು ಕುಡಿತಾ ಇಲ್ಲ. ಅಲ್ಲಿ ನೋಡಿ ಹೆಂಗಿದೆ ಗುಳಿ. ಪಾಪ ಅದಕ್ಕೆ ಕಬ್ಬು ನೋಡಿ ಎಷ್ಟು ನೀಟಾಗಿ ಮಾಡಿಟ್ಟಿದ್ದಾರೆ. ಚೆನ್ನಾಗಿತ್ತು ಕಬ್ಬಿನಾಲ್, ನಾನು ಸ್ವಲ್ಪ ಕುಡಿದೆ. ವೈಟ್ ಕಬ್ಬು ಇದು, ಈ ಥರ ಫುಲ್ 20. ಎಷ್ಟು ತಗೊಂಡಿದ್ರೆ? ಹಾಫ್ ತಗೊಂಡಿದ್ರಾ? ಅಲ್ಲಿ ನೋಡಿ, ಅಲ್ಲಿ ಹಾಕಿದ್ದಾರೆ ಫುಲ್ 20 ಅಂತ. 20 ರೂಪಾಯಿ ತುಂಬಾ ಚೀಪ್ ಇದೆ. ಚೀಪ್ ಆ್ಯಂಡ್ ಬೆಸ್ಟ್ ಕಬ್ಬಿನಾಲ್. ಇವಾಗ ಎಲ್ಲಿ ಹೋದ? ಅಲ್ಲ ಬರ್ತಾ ತಗೊಳ್ಳೋಣ, ಅಲ್ಲಿ ಬರ್ತಾ. ಇದು ಶಿವಮೊಗ್ಗ ಗಾಂಧಿ ಬಜಾರು. ಬಟ್ ಇಲ್ಲಿ ಶಿವಮೊಗ್ಗದ ಸೊಪ್ಪು ಮಾತ್ರ ಸಖತ್ತಾಗಿ ಎಲ್ಲದೂ ಸಿಗುತ್ತೆ, ಬಟ್ ಸೊಪ್ಪು ತುಂಬ ಚೀಪಾಗಿ ಚೆನ್ನಾಗಿ ಸಿಗತ್ತೆ. ಆದರೆ ಗಣೇಶನ ಶಿವಮೊಗ್ಗದಲ್ಲಿ ಸೊಪ್ಪು ಚೀಪ್ ಸಿಕ್ಕಷ್ಟು ಎಲ್ಲೂ ಸಿಗಲ್ಲ. ಅಲ್ಲ, ಎಷ್ಟು ಕೊಡ್ತಾರೆ ಗೊತ್ತಾ? 10 ರೂಪಾಯಿ, 10 ರೂಪಾಯಿ 4 ಸೊಪ್ಪು ಕೊಟ್ಟಿದ್ರು. ಅದೇ ನಿಮ್ದು ಅಂಗಡಿಯಲ್ಲಿದೆ ಜ್ಯುವೆಲ್ಲರಿ ಶಾಪು. ಇವಾಗ ಸೀದಾ ಹೋಗಿ ಒಳಗೆ ಹೋಗ್ಬೇಕಂತೆ. ಜ್ಯುವೆಲ್ಲರಿ ಶಾಪ್ ನೋಡೋಣ ಎಲ್ಲಿದೆ ಅಂತ. ಗೊತ್ತಿಲ್ಲ, ನಾನು ಬರಲಿಲ್ಲ ಆ ಟೈಮಿಗೆ. ಜ್ಯುವೆಲ್ಲರಿ ತೊಗೊಂಡು ಹೋಗಕ್ಕೆ ಬಂದಿದ್ದೀನಿ. ಜ್ಯುವೆಲ್ಲರಿ ಆರ್ಡರ್ ಹಾಕೋಕ್ಕೆ ನಾನು ಬರಲಿಲ್ಲ, ಜ್ಯುವೆಲ್ಲರಿ ತಗೊಂಡೋಗಕ್ಕೆ ನಾನು ಬಂದಿದ್ದೀನಿ. ಇವಾಗ ಇಲ್ಲಿ ಸೇಲ್ಸ್ ಗರ್ಲ್, ಸೇಲ್ಸ್ ಬಾಯ್ಸು ಬೇಕಂತೆ. ನೆಕ್ಸ್ಟ್ ಬ್ಯಾಗ್ಸ್ ನೋಡಿ, ಒಂದು ಬ್ಯಾಗ್ ನೋಡಬೇಕು, ಸಖತ್ತಾಗಿದೆ.
ಇವಾಗ ಜ್ಯುವೆಲ್ಲರಿ ತಗೊಳ್ಳೋಣ ಅಂತ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ. ಗೋಲ್ಡ್ ಜಾಸ್ತಿ ರೇಟ್ ಅಲ್ಲ, ಅದಕ್ಕೆ ಬೆಳೆ ತಗೊಳ್ಳೋದಿದೆಯಾ? ಇನ್ನೂರ ಗೋಲ್ಡೇ ಬರುತ್ತಲ್ಲ, ಗೋಲ್ಡ್ 200 ರೂಪಾಯಿ ಬರುತ್ತೆ. ಎಲ್ಲ ಕಡೆ ಹಿಂಗೆ ಗೋಲ್ಡ್ ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ ನೋಡಿ. ನೀವು ಇದು ಬಸವೇಶ್ವರ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ಅವತ್ತು ಇದು ರಥೋತ್ಸವ ಆಯ್ತೇನ. ಮಾವಿನಕಾಯಿ ನೋಡಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಕನ್ನಿಕಾ ಪರಮೇಶ್ವರಿ ಇದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ವೈಟ್, ಫುಲ್ ವೈಟಲ್ಲಿ ಇದೆಯಲ್ಲ. ಇದೇನು ಗಣೇಶನ ಹೊಸದಾಗ್ತಿದೆ ಅನ್ಸುತ್ತೆ. ಇಷ್ಟು ಚೆನ್ನಾಗಿದೆ ನೋಡಿ. ಇದು ವೈಟಲ್ಲಿ ಫುಲ್ ಈ ದೇವಸ್ಥಾನ. ಗಣಪತಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಗಣಪತಿ ಗೊಂಬೆ ತೊಟ್ಲು, ಗೊಂಬೆನೂ ಮಲ್ಕೊಂಡಿದೆ ಹಿಂಗೆ ಅಲ್ಲಾಡಿದ್ರೆ ಗೊಂಬೆ. ತೆಂಗಿನಕಾಯಿ ಇಟ್ಕೊಂಡು ಇದೇನ್ ಕೊಡೋದು? ಮದ್ವೆ ಕೊಡೋದ? ಮದುವೆಗೆ ಹುಡುಗಿಗೆ ಕೊಟ್ಟು ಕಳ್ಸೋದು. ಈ ತರ ಕೊಡೋದು. ಮಗು ನೋಡಿ ತೂಗ್ತಾ ಇದೆ. ಗೊಂಬೆ ತೊಟ್ಲು ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ ಈಗ ಗೊಂಬೆ ತೊಟ್ಲು ಎಲ್ಲಿದೆ ಅಂತ ಹೇಳಿ ಹುಡುಕ್ಬೇಕು. ಹುಡುಕಿನೇ ಸಾಕಾಗತ್ತೆ. ಇಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಬಿಸಿಲಂತೂ ಸಖತ್ತಾಗಿದೆ. ಆಮೇಲೆ ಬೇರೆ ಬಿಸಿಲಂತೂ ಜೋರಾಗಿದೆ. ನೀವು ಹಾಕೋ ಬಂದಿದ್ರಾ? ಛತ್ರಿ ಬೇರೆ ಬಿಟ್ಟು ಬಂದ್ಬಿಟ್ಟಿದೀವ. ಸಖತ್ತಾಗಿದೆ ಬಿಸಿಲು ನೋಡಿ. ಆ ಕಡೆ ವೈಟ್ ದೇವಸ್ಥಾನ, ಆ ಕಡೆ ಬಂದಿದ್ದಲ್ಲ, ಇದು ಹಿಂಭಾಗ. ಇದು ಯಾವ ದೇವಸ್ಥಾನ? ದೇವಸ್ಥಾನನೇ ಅಲ್ವಾ? ಹೌದು, ಕಳಶ ಎಲ್ಲ ಇದೆ ನೋಡಿ. ಶಿವಮೊಗ್ಗ ಮಂಜುನಾಥ ಥಿಯೇಟ್ರ್ ನೋಡಿ. ಎಲ್ಲಿ ಬರುತ್ತೆ ಇಲ್ಲಿ ನೋಡಿ. ಇಲ್ಲೆಲ್ಲ ಇದೇನಿದು ಈ ತರ ಬುಟ್ಟಿಗಳೆಲ್ಲ ಇದಾವೆ. ಬಿದ್ರು ಕೂಡ ತಂದಿಟ್ಟಿದಾರಲ್ಲ. ಏನಕ್ಕೆ? ಮಾಡಕ್ಕೆ ಏನೋ ಬುಟ್ಟಿ ಎಲ್ಲ ಮಾಡಕ್ಕೆ. ಎಲ್ಲ ಬುಟ್ಟಿ ಇದೆ ನೋಡಿ. ಇಷ್ಟೆಲ್ಲ ಇದೆ. ಮತ್ತೇನು ಕಡ್ಗೋಲ್ ಇದೆಯಾ? ಕೇಳಿ, ಕಡ್ಗೋಲ್ ಇದೆಯಾ? ಇದು ನೋಡಿ ಬುಟ್ಟಿ ಹೆಂಗಿದೆ. ಗೃಹಪ್ರವೇಶಕ್ಕೆ ತೊಟ್ಲು ಮತ್ತೆ ಕಡ್ಗೋಲು ಹುಡುಕ್ತಾ ಇದೀವಿ. ಇಲ್ಲ ಅಂತ ಕೇಳ್ಬೇಕಂತ ಅಲ್ಲ, ಅಲ್ಲಿ ಕೇಳಿ. ಇಲ್ಲಿ ಕೇಳಿ, ಇಲ್ಲಿ ಎಲ್ಲಿರುತ್ತೆ? ಮದ್ವೆಗೆಲ್ಲ ಇದು ಮಾಡ್ತಾರ. ತೊಟ್ಲು ಇದೆಯಾ? ಇದೆಯಾ? ಇಲ್ಲಿಲ್ಲ ಅಂತ, ಅಲ್ಲೇ ಇದ್ರಕ್ಕೆ. ಹಾಂ, ಎಲ್ಲಿದೆ? ಇದೆ ಅಂತ. ಇಲ್ಲಿ ಶಿವಮೊಗ್ಗದಲ್ಲಿ ಅದೇ ಸೈಜಿಂದ ತೊಟ್ಟಿಲು ಅಲ್ಲಿದೆ ನೋಡಿ. ಇವಳು ಚಂದನದ ಗೊಂಬೆ, ಚಂದನದ ಗೊಂಬೆ. ಇದು ಗಂಡ, ಹೆಣ್ಣು. ಹೆಣ್ಣು ವೈಟ್ ಇರುತ್ತೆ. ಇದು ಯಾರು? ಅವಾಗ ನಂಗೆ ಬರ್ತಿಲ್ಲ. ಅವಾಗ ಫುಲ್ ಗೊಂಬೆ ಫಿನಿಶಿಂಗ್ ಬರುತ್ತೆ. 6 ಇಂಚಲ್ಲಿ ಸಿಗುತ್ತೆ ನಿಮಗೆ. 6 ಇಂಚಲ್ಲಿ ನಿಮಗೆ ಅದು ರೇಟ್ ಅಮ್ಮ 600 ರೂಪಾಯಿ ಬೀಳುತ್ತೆ. 600 ರೂಪಾಯಿ ಜೋಡಿ.
ಗಂಡು ಹೆಣ್ಣು ಜೋಡಿಗೆ 600 ರೂಪಾಯಿ ಇದೆ ಅಂತೆ. 600 ರೂಪಾಯಿ. ಇವಾಗ ಇದೇ ಜೋಡಿನೇ ಇರೋದು, ಇದು ಕಡಿಮೆ ಜೋಡಿಗೆ ಇರೋದು. ಇದು ಹುಡುಗ, ಇದು ಹುಡುಗಿ. ಹುಡುಗಿ ವೈಟ್ ಇದ್ದಾಳೆ, ಅಲ್ಲ ರೆಡ್ ಆಗಿದ್ದಾಳೆ, ಬಿಸಿಲಿಗೆ ಓಡಾಡಿ ಜೋಡಿ ಅದಾದ್ರೆ ಜೋಡಿಗೆ ಇದೆ ತೋರಿಸಿ ನೋಡೋಣ. 600 ರೂಪಾಯಿ ಬರುತ್ತೆ. ನೋಡಕ್ ಒಂದ್ಸರಿ ಏನಿದೆ ನೋಡಿದ್ಮೇಲೆ ಮನ ಪರಿವರ್ತನೆ ಆದ್ರೆ ಈಗ ಅಲ್ವಾ? ಇಲ್ಲಿ ನೋಡಿ, ಹೆಣ್ಣು ಗಂಡು ಇದು ಒಂದು ಸೆಟ್ ಇದೆ ಜೋಡಿ ಈ ತರ ಬರುತ್ತೆ. ಚೆನ್ನಾಗಿದೆಯಲ್ಲ ಅಂತ ಇದು ಕೈ ಕಾಲು ಆಕಾರ ನೀಟಾಗಿ ಎಲ್ಲ ಮಾಡಿದ್ದಾರೆ. ಕಾಲು ಕೆತ್ತನೆ ಎಲ್ಲ ಬರುತ್ತೆ. ಮತ್ತೆ ಅದಕ್ಕಿಂತ ಇದು ವುಡ್ ಇನ್ನೂ ಒಳ್ಳೇದು. ಅದು ಮಾಮೂಲಿ ಜಂಗಲ್ ವುಡ್. ಎಲ್ಲ ಎಷ್ಟು ಚೆನ್ನಾಗಿದೆ ಸಿಗತ್ತೆ ಮಾಡ್ತಿದೆ ನೋಡಿ. ಬರ್ಬೇಕಂತೆ ಹಾಕಿ ಚೆನ್ನಾಗಿತ್ತು ಕಲರ್ ಅಲ್ಲ? ಕಲರ್ ಚೆನ್ನಾಗಿದೆ. ಅದರಲ್ಲಿ ಇಲ್ಲ, ಸಿಂಗಲ್ ಕಲರ್ ಇದೆಯಾ ಅಂತ. ಅದೇ ಅದರಲ್ಲಿ ಅವತ್ತು 48 ತಗೊಂಡೋಗಿದ್ವಿ, ಮತ್ತೆ 12. ಅದು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಅವ್ರು ಬೇಕಾ 100 ರೂಪಾಯಿಗೆ ಎಷ್ಟು 6 90 ರೂಪಾಯಿಗೆ ಫುಲ್ ಅಂಗಡಿ ಫುಲ್ ಪರ್ಸು ಬ್ಯಾಗೇ ಇದೆ ಇದು. ಇವಾಗ ಯಾವ ಗುರು ವೈಭವ್, ಇವಾಗ ಗುರು ವೈಭವ್ ಬಂದಿದ್ದೀವಿ. ಏನೇನೆಲ್ಲ ಆರ್ಡರ್ ಮಾಡಿದ್ದೀವಿ, ಬರಬೇಕು, ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ತೋರಿಸ್ತೀನಿ. ಬಿಸಿಲಲ್ಲಂತೂ ಓಡಾಡಿ ಸುಸ್ತಾಗ್ಬಿಟ್ಟಿಲ್ಲ. ಏನೇನೋ ಪರ್ಚೇಸಿಂಗ್ ಇತ್ತಲ್ಲ, ಅದು ಮಾಡಿ ಬರೋದು ಲೇಟ್ ಆಗಿದೆ. ಮದುವೆ ಮನೆ ಶಾಪಿಂಗ್ ಮದುವೆ ಮನೆ ಶಾಪಿಂಗ್ ಆದರೆ ಫುಲ್ಲು ಶಿವಮೊಗ್ಗ ನಗರನೂ ಫುಲ್ ಬಿಸಿಲೆ. ಶಿವಮೊಗ್ಗ ಇನ್ನೂ ಬಿಸಿಲು. ಆರ್ಡ್ರ್ ಮಾಡಿದ್ದೀವಿ, ಬರಬೇಕು, ವೇಟಿಂಗ್. ಇವಾಗ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದಂತೆ ತೋರಿಸಿದ್ರು, ಫೋಟೋ ಕೂಡ ತೋರಿಸಿದ್ರು. ಗ್ಯಾಸ್ ಇಲ್ಲದೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಅವ್ರೇನಾದ್ರು ಹೋಟೆಲ್ ರಜೆ ಮಾಡಿಬಿಟ್ಟು ತುಂಬ ಲಾಸ್ ಆಗೋದಲ್ಲ. ಎಲ್ರಿಗೂ ಕಷ್ಟನ, ಅವ್ರಿಗಂತಲ್ಲ, ಹೋಟೆಲಿಗೆ ಮನೆಯವರಿಗೂ ಕಷ್ಟನೇ. 1 ತಿಂಗಳಾಗದೆ ಕೊಡೋಲ್ಲ, ಅದಕ್ಕೆ ಲೇಟಾಗಿ ಬರ್ತಾ ಇದೆ. ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಿ ಬರ್ಬೇಕು. ಸೌದೆ ಒಲೆ, ಹಂಗಾಗಿ ಹೋಟೆಲಿಗೆ ರೆಸ್ಟೋರೆಂಟಿಗೆ ಹೋದರೆ ಯಾಕೆ ಲೇಟು ಅಂತ ಕೇಳಂಗಿಲ್ಲ, ಎಲ್ಲರೂ ಸೌದೆ ಒಲೆಯಲ್ಲಿ. ಇದು ಎಂಥ ಸೂಪ್ ಬಂದಿದೆ ಗೊತ್ತಿಲ್ಲ ನನಗೆ, ಎಂಥ ಸೂಪ್ ಮತ್ತೋಯ್ತು. ಆರ್ಡ್ರ್ ಮಾಡಿದ್ರೆ ಮತ್ತೆ ವೆಜ್ ಎಂಥದ ಸೂಪ್ ಏನೋ ಸೂಪಪ್ಪ, ಚೆನ್ನಾಗಿದೆ, ನೋಡೋಕೆ ಮಾತ್ರ ಚೆನ್ನಾಗಿದೆ, ಟೇಸ್ಟ್ ಇರಬೇಕು. ಇದು ಎಂತ ಹೇಳಿದ್ದು, ಪೆಪ್ಪರ್ ಡ್ರೈ ಏನು ಪನ್ನೀರ ಏನೋ ಪೆಪ್ಪರ್ ಡ್ರೈ ಹಿಡಿದು ಅಲ್ಲಿ ಆರ್ಡ್ರ್ ಬರೋ ತನಕ ಮರ್ತೇ ಹೋಗ್ಬಿಟ್ಟಿದೆ. ಸೂಪ್, ವೆಜ್ ಸೂಪ್. ರೋಟಿ, ಆಮೇಲೆ ಇಂಥ ರೊಟ್ಟಿ, ಬಟರ್ ರೊಟ್ಟಿ, ಪನ್ನೀರ್ ಮಸಾಲ ಸರ್ವ್ ಮಾಡ್ತಿದ್ದಾರೆ. ಸರ್ವರ್ ಸಾಕು. ಇದೇನಿದೆ, ವೆಜ್ ಬಿರಿಯಾನಿ. ಇರ್ಲಿ 1 ನಿಮಿಷ, ಹಂಗೆ ಇರ್ಲಲ್ವಾ, ಆಮೇಲೆ ಹಾಕ್ಕೊಳ್ತೀವಿ. ವೆಜ್ ಎಂತ ಬಿರಿಯಾನಿ, ಹಡ್ಡಿ ಬಿರಿಯಾನಿ, ಹಡ್ಡಿ ಬಿರಿಯಾನಿ, ವೆಜ್ ಹಡ್ಡಿ ಬಿರಿಯಾನಿ. ಹೌದಾ? ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಮಸಾಪುರಿ ಬೌಲು ಮತ್ತೆ ಸ್ಪೂನ್ ಎಲ್ಲ ತಗೊಳ್ತಿದ್ದಾರೆ. ಬೌಲು ಮತ್ತು ಸ್ಪೂನ್ನ ತಗೊಳ್ತಿದ್ದಾರೆ. ಇವಾಗ ಒಂದು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ.
ಮೂಸಂಬಿ ಜ್ಯೂಸ್ ಹೇಳಿರೋದು ನೋಡಿ, ಜ್ಯೂಸ್ ಮಾಡ್ತಾ ಇದ್ದಾರೆ ಮೂಸಂಬಿ ಜ್ಯೂಸ್ ನೋಡಿ. ಒಂದೊಂದು ಜ್ಯೂಸಿಗೆ ಒಂದೊಂದು ಜಾರ್ ಇಟ್ಟಿದ್ದಾರೆ. ಇದು ಪೈನಾಪಲ್ಲು, ಸ್ಟ್ರಾಬೆರಿ ಎಲ್ಲ ಜ್ಯೂಸು ಇದೆ. ಒಂದೊಂದು ಜ್ಯೂಸಿಗೆ ಒಂದೊಂದು ಇಟ್ಟಿದ್ದಾರೆ. ತುಂಬ ಶಾಪಿಂಗ್ ಇತ್ತು. ಕೆಲವೊಂದು ವಿಡಿಯೋ ಮಾಡಿಕೊಂಡೆ, ಇನ್ನು ಕೆಲವೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.